ಸ್ನೇಹಿತರೆ, ನೀವು ಯಾವತ್ತಾದರೂ ಅನ್ಕೊಂಡಿದ್ದೀರಾ 6 ಗಂಟೆ ನಿದ್ರೆ ನನಗೆ ಸಾಕು ಅಂತ? ಹಾಗಾದರೆ 6 ಗಂಟೆ ನಿದ್ರೆ ಮಾಡೋದ್ರಿಂದ 2 ವಾರದಲ್ಲಿ ಆಗೋದಾದ್ರೂ ಏನು? ನಿದ್ರೆ ಕಡಿಮೆ ಮಾಡಿದ್ರೆ ಏನಾಗುತ್ತೆ? ನರರೋಗಿ ತಜ್ಞರು ಹೇಳೋದಾದ್ರೂ ಏನು? ನಿಮಗೆ ಸ್ಲೀಪ್ ಡಿಪ್ರವೇಷನ್ ಅಂದರೆ ಗೊತ್ತಾ? 6 ಗಂಟೆ ನಿದ್ರೆ ಮಾಡೋದ್ರಿಂದ ಆಗೋ ಅಪಾಯ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು 6 ಗಂಟೆ ನಿದ್ರೆ ಮಾಡಿದ್ರೆ ನಿಮ್ಮ ಆರೋಗ್ಯದ ಮೇಲೆ ಆಗೋ ದುಷ್ಪರಿಣಾಮಗಳೇನು ಅಂತ. ಇದೇನಂದ್ರೆ, ನೀವು 6 ಗಂಟೆ ನಿದ್ರೆ ಮಾಡೋದ್ರಿಂದ ಆಗೋ ಅಪಾಯ. ತುಂಬಾ ಜನರ ಮೈಂಡ್ ಅಲ್ಲಿ ಬರ್ತಾ ಇರ್ಬೋದು, 6 ಗಂಟೆ ನಿದ್ರೆ ಮಾಡಿದ್ರೆ ಅಪಾಯ ಅಂತ ಹೇಗೆ ಹೇಳ್ತೀರಾ ನೀವು? ಆದ್ರೆ ಡಾಕ್ಟರ್ ಸುಧೀರ್ ಕುಮಾರ್ ಹೇಳೋ ಪ್ರಕಾರ 6 ಗಂಟೆ ನಿದ್ರೆ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರ ರಿಸರ್ಚ್ ಅಲ್ಲಿ ಕಂಡುಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮ ದಿನ ಶುರು ಆಗೋದು ಎಷ್ಟು ಗಂಟೆಗೆ? 5 ಗಂಟೆಗ, ಅಥವಾ 6 ಗಂಟೆಗ, ಅಥವಾ 8 ಗಂಟೆಗ, ಅಥವಾ 1 ಗಂಟೆ ಮಧ್ಯಾಹ್ನನ? ಹಾಗೆ ನೀವು ರಾತ್ರಿ ಎಷ್ಟು ಗಂಟೆಗೆ ನಿದ್ದೆಗೆ ಜಾರ್ತೀರಾ? 11 ಗಂಟೆಗ, 12 ಗಂಟೆಗ, ಅಥವಾ ಮಧ್ಯರಾತ್ರಿ 1 ಗಂಟೆಗ? ಈಗಿನ ಬ್ಯುಸಿ ಲೈಫ್ ಸ್ಟೈಲ್ ನಲ್ಲಿ ತುಂಬಾ ಜನರು ಅಂದ್ಕೊಳ್ತಾರೆ 6 ಗಂಟೆ ನಿದ್ರೆ ಮಾಡಿದ್ರೆ ಇನಫ್ ಅಂತ. ಆದ್ರೆ ಡಾಕ್ಟರ್ ಸುಧೀರ್ ಕುಮಾರ್ ಹೇಳುವ ಪ್ರಕಾರ 6 ಗಂಟೆ ನಿದ್ರೆ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಬಹುದು ಅಂತ. ತುಂಬಾ ಜನರ ಮೈಂಡ್ ಅಲ್ಲಿ ಈಗ ನಡೀತಾ ಇರಬಹುದು, 6 ಗಂಟೆ ನಿದ್ರೆಯಿಂದ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಆಗ್ತಾ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ. ಆದ್ರೆ ಇನ್ಸೈಡ್ ಯುವರ್ ಮೈಂಡ್ ತುಂಬಾ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಮೆದುಳು ಯಾಕೆ 6 ಗಂಟೆ ನಿದ್ರೆಯನ್ನ ಇಲ್ಲ ಅಂತ ಹೇಳ್ತಾ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹೈದರಾಬಾದಿನ ನರರೋಗಿ ತಜ್ಞ ಡಾಕ್ಟರ್ ಸುಧೀರ್ ಕುಮಾರ್ ಅವರು ತುಂಬಾ ಬ್ಯೂಟಿಫುಲ್ ಆದ ರಿಸರ್ಚ್ ಅನ್ನ ಮಾಡಿದ್ದಾರೆ. ಇದನ್ನ ಒಮ್ಮೆ ಕೇಳಿ, ಅರ್ಧ ವಿಡಿಯೋನ ನೋಡಿ ದಯವಿಟ್ಟು ಹೋಗ್ಬೇಡಿ. ಇದರಿಂದ ನಿಮ್ಗೆ ಲಾಂಗ್ ಟರ್ಮ್ ನಲ್ಲಿ ಡಿಪ್ರೆಷನ್ ಅಂತ ದೊಡ್ಡ ಕಾಯಿಲೆಗೆ ನೀವು ತುತ್ತಾಗಬಹುದು. ನಮ್ಗೆ ನಿದ್ರೆ ಬೇಕು ಅಂತ ಅಂದ್ರೆ ಕೇವಲ ರೆಸ್ಟ್ ಅನ್ನ ತೆಗೆದುಕೊಳ್ಳೋದಲ್ಲ. ನಿದ್ರೆ ಅನ್ನೋದು ದೇಹದ ಮರು ನಿರ್ಮಾಣ ಮಾಡುವ ಸಮಯವಾಗಿರುತ್ತೆ. ನಾವು ಮಲಗಿದಾಗ ನಮ್ಮ ಬಾಡಿ ವಿಶ್ರಾಂತಿ ತೆಗೆದುಕೊಳ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ, ಆದ್ರೆ ಇನ್ಸೈಡ್ ದ ಬಾಡಿಯಲ್ಲಿ ತುಂಬಾ ಕೆಲಸಗಳು ಆಗ್ತಾ ಇರುತ್ತೆ. ಅದರಲ್ಲಿ ಒಂದಾಗಿರೋದು ನಿಮ್ಮ ಸೆಲ್ಸ್ ಗಳು ರಿಪೇರ್ ಆಗ್ತಾ ಇರಬಹುದು, ನೆನಪುಗಳು ಸ್ಟೋರ್ ಆಗ್ತಾ ಇರಬಹುದು, ಹಾಗೆ ಹಾರ್ಮೋನ್ಗಳು ರಿಲೀಸ್ ಆಗ್ತಾನೂ ಕೂಡ ಇರಬಹುದು. ಡಾಕ್ಟರ್ ಸುಧೀರ್ ಕುಮಾರ್ ಹೇಳೋ ಪ್ರಕಾರ ಸ್ಲೀಪ್ ಇಸ್ ನಾಟ್ ಅ ಆಪ್ಷನಲ್ ಮೇಂಟೆನೆನ್ಸ್, ಇಟ್ಸ್ ಡೈಲಿ ಬ್ರೈನ್ ರಿಪೇರ್ ಅಂತ. ಅಂದ್ರೆ ನಿದ್ದೆ ಐಚ್ಛಿಕ ದುರಸ್ತಿ ಅಲ್ಲ, ಅದು ದೈನಂದಿನ ಮೆದುಳಿನ ರಿಪೇರಿ ಆಗಿರುತ್ತೆ. ಅದೇ ರೀತಿ ಒಂದು ಆಘಾತಕಾರಿಯಾದ ಸತ್ಯವನ್ನ ನಿಮ್ಗೆ ನಾನು ಹೇಳಿಲ್ಲ. ನೀವು ಎದ್ದೇಳ್ಬೇಕಾದ್ರೆ ಫೋನ್ ನ ನೋಡಿ ಡಿಸೈಡ್ ಮಾಡಬಹುದು ನನ್ನ ನಿದ್ರೆ ಪೂರ್ತಿಯಾಗಿದೆ ಅಂತ, ಆದ್ರೆ ಇದು ಬ್ರೈನ್ ನ ಸ್ಟ್ರಗ್ಲಿಂಗ್ ಸ್ಟೇಜ್ ಆಗಿರಬಹುದು. ಹಾಗಾದ್ರೆ ನೀವು 6 ಗಂಟೆ ನಿದ್ರೆ ಮಾಡಿದ್ರೆ ಏನಾಗತ್ತೆ? ಹೆಚ್ಚಿನ ಜನ ಹೇಳ್ತಾರೆ ನನ್ಗೆ ಏನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ಆದ್ರೆ ಡಾಕ್ಟರ್ ಸುಧೀರ್ ಕುಮಾರ್ ಅವರು ಒಂದು ಆಘಾತಕಾರಿಯಾದ ವಿಷಯವನ್ನ ಹೇಳಿದ್ದಾರೆ. ಅವರು ಉಲ್ಲೇಖ ಮಾಡಿರುವ ಕಂಟ್ರೋಲ್ ಸ್ಟಡೀಸ್ ನ ಪ್ರಕಾರ 6 ಗಂಟೆ ನಿದ್ದೆ ಮಾಡಿರುವ ಜನ 2 ವಾರ ನಿದ್ದೆ ಮಾಡದೆ ಇರುವ, ಅಂದ್ರೆ 24 ಗಂಟೆಯಿಂದ 48 ಗಂಟೆವರೆಗೆ ಯಾರು ನಿದ್ರೆ ಮಾಡಿರಲ್ವೋ ಆ ರೀತಿಯಾಗಿ ಅವರ ಪರ್ಫಾರ್ಮೆನ್ಸ್ ಇತ್ತು ಅಂತ. ಅಂದ್ರೆ 2 ದಿನ ಎಚ್ಚರವಿದ್ದ ಹಾಗೆ ಅವರ ಮೆದುಳು ಕೆಲಸ ಮಾಡ್ತಾ ಇತ್ತು, ಆದ್ರೆ ಇದರ ಬಗ್ಗೆ ಅವರಿಗೆ ಗೊತ್ತೇ ಇರಲಿಲ್ಲ. ಇದರಲ್ಲಿ ಅತ್ಯಂತ ಅಪಾಯಕಾರಿಯಾಗಿರೋ ವಿಷಯ ಏನಂತ ನಿಮ್ಗೆ ಗೊತ್ತಿದೆಯಾ? ಸ್ಲೀಪ್ ಡಿಪ್ರವೇಷನ್ ನಿಮ್ಗೆ ಡ್ರಂಕ್ ಮಾಡಿದ ರೀತಿಯಲ್ಲಿ ನಿಮ್ಗೆ ಅನ್ಸಲ್ಲ, ನನಗೆ ಏನೂ ಆಗಿಲ್ಲ ಅನ್ನೋ ಭ್ರಮೆಯನ್ನ ಇದು ಮೂಡಿಸುತ್ತೆ. ನೀವು ಕಾನ್ಫಿಡೆಂಟ್ ಆಗಿ ಇರ್ತೀರಾ, ಆದ್ರೆ ನಿಮ್ಮ ಮೆದುಳಿಗೆ ಮಾತ್ರ ಇದು ಗೊತ್ತಿರುತ್ತೆ ಅದರ ಕಾರ್ಯಕ್ಷಮತೆ ಕುಂದಿದೆ ಅಂತ. ನೀವು 6 ಗಂಟೆ ನಿದ್ರೆ ಮಾಡೋದ್ರಿಂದ ಆಗುವ ಕೆಲವು ಬದಲಾವಣೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಒಂದು, ಗಮನ ಕೇಂದ್ರೀಕರಿಸೋದು ಕಡಿಮೆ ಆಗುತ್ತೆ. 2, ನಿಮ್ಮ ಪ್ರತಿಕ್ರಿಯೆ ಸಮಯ ನಿಧಾನವಾಗುತ್ತೆ. 3, ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. 4, ನೀವು ತಪ್ಪು ನಿರ್ಧಾರಗಳನ್ನ ಜಾಸ್ತಿ ತೆಗೆದುಕೊಳ್ಬಹುದು. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ನನ್ಗೆ ಎಷ್ಟು ಗಂಟೆ ನಿದ್ರೆ ಬೇಕು ಅಂತ. ಹಾಗಾದ್ರೆ ಇದನ್ನ ನಾವು ಏಜ್ ನ ರೀತಿಯಲ್ಲಿ ಡಿವೈಡ್ ಮಾಡೋಣ. ಡಾಕ್ಟರ್ ಸುಧೀರ್ ಕುಮಾರ್ ಹೇಳೋ ಪ್ರಕಾರ ಹೆಚ್ಚಿನ ವಯಸ್ಕರಿಗೆ 7 ರಿಂದ 9 ಗಂಟೆ ನಿದ್ರೆ ಅತ್ಯವಶ್ಯ ಅಂತ. ನಾನು ಕೆಲವು ರಿಸರ್ಚ್ ಪೇಪರ್ ಗಳನ್ನ ಸ್ಟಡಿ ಮಾಡಿ ಯಾವ ವಯಸ್ಸಿನ ವ್ಯಕ್ತಿಗಳಿಗೆ ಎಷ್ಟು ನಿದ್ದೆ ಮಾಡಿದ್ರೆ ಅದು ಪರಿಪೂರ್ಣವಾದ ನಿದ್ರೆಯಾಗಿರುತ್ತೆ ಅದನ್ನ ಈಗ ನಾನು ನಿಮ್ಗೆ ಹೇಳ್ತೀನಿ. ವಯಸ್ಸನ್ನ ನಾವು ಈ ರೀತಿಯಾಗಿ ತೆಗೆದುಕೊಳ್ಬಹುದು. ಮೊದಲನೇ ಕ್ಯಾಟಗರಿ 4 ರಿಂದ 12 ತಿಂಗಳು, ಇವರಿಗೆ 12 ರಿಂದ 16 ಗಂಟೆ ನಿದ್ರೆ ಅತ್ಯವಶ್ಯ.
ಹಾಗೆ ಎರಡನೇ ಕ್ಯಾಟಗರಿ 1 ರಿಂದ 2 ವರ್ಷ, ಇವರಿಗೆ 11 ರಿಂದ 14 ಗಂಟೆ ನಿದ್ರೆ ಅವಶ್ಯಕತೆ ಇರುತ್ತೆ. ಹಾಗೆ ಮೂರನೇ ಕ್ಯಾಟಗರಿ 3 ರಿಂದ 5 ವರ್ಷ, 10 ರಿಂದ 13 ಗಂಟೆ ನಿದ್ರೆ ಇವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾಲ್ಕನೇ ಕ್ಯಾಟಗರಿ 6 ರಿಂದ 12 ವರ್ಷ, 9 ರಿಂದ 12 ಗಂಟೆ ನಿದ್ರೆ ಇವರಿಗೆ ಮುಖ್ಯವಾಗಿರುತ್ತೆ. ಹಾಗೆ ಐದನೇ ಕ್ಯಾಟಗರಿ 13 ರಿಂದ 18 ವರ್ಷ, ಇದರಲ್ಲಿ ತುಂಬಾ ವಯಸ್ಕರು ಬರ್ತಾರೆ, ಇವರಿಗೆ 8 ರಿಂದ 10 ಗಂಟೆ ಅಂತ ಹೇಳಲಾಗುತ್ತೆ. ಹಾಗೆ ವಯಸ್ಕರು ಕಡಿಮೆ ಅಂದ್ರೂ 7 ಗಂಟೆ ಆದ್ರೂ ನಿದ್ರೆ ಮಾಡಲೇಬೇಕು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ 6 ಗಂಟೆ ನಿದ್ರೆಯ ಫಾರ್ಮುಲಾ ಇಲ್ಲಿ ಫೇಲ್ ಆಗುತ್ತೆ. ಈ ರಿಸರ್ಚ್ ಇಂದ ನನಗೆ ತಿಳಿದಿರೋ ಒಂದು ಮುಖ್ಯವಾಗಿರೋ ಅಂಶ ಏನಂದ್ರೆ, ಮಕ್ಕಳಿಗೆ ನಿದ್ರೆ ಬಹಳ ಮುಖ್ಯವಾಗಿರೋ ವಿಷಯ ಅಂತ. ಯಾಕಂದ್ರೆ ಅವರ ಮೆದುಳಿನ ಬೆಳವಣಿಗೆ ನಿದ್ರೆ ಮೇಲೆಯೇ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಮಲಗಿರೋ ಮಕ್ಕಳನ್ನ ಏಳಿಸಲು ಹೋಗ್ಬೇಡಿ. ನನಗೂ ಕೂಡ ಸ್ವಲ್ಪ ಆ ಅಭ್ಯಾಸ ಇತ್ತು. ಈ ರಿಸರ್ಚ್ ಅನ್ನ ನಾನು ನೋಡಿದ ನಂತರ ಅವತ್ತಿನಿಂದ ಮಕ್ಕಳಿಗೆ ಮಲಗಿದಾಗ ಏಳಿಸ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇದು ಅವರ ಮೆದುಳಿನ ಬೆಳವಣಿಗೆಯ ಸಮಯವಾಗಿರುತ್ತೆ. ಇವತ್ತಿನ ಸಮಯದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ನಾನು ಕಡಿಮೆ ನಿದ್ರೆ ಮಾಡಿದ್ರೆ ನನಗೆ ಹೆಚ್ಚು ಸಮಯ ಸಿಗತ್ತೆ ಅಂತ, ಮತ್ತೆ ನಾನು ಹೆಚ್ಚು ಪ್ರೊಡಕ್ಟಿವ್ ಆಗಿ ಇರ್ತೀನಿ ಅಂತ. ಆದ್ರೆ ಡಾಕ್ಟರ್ ಸುಧೀರ್ ಕುಮಾರ್ ಹೇಳೋದೇನಂದ್ರೆ, ಇದು ಪ್ರೊಡಕ್ಟಿವಿಟಿ ಹ್ಯಾಕ್ ಅಲ್ಲ, ಇದನ್ನ ಕ್ಯುಮ್ಯುಲೇಟಿವ್ ನ್ಯೂರೋಲಾಜಿಕಲ್ ಸ್ಟ್ರೆಸ್ ಅಂತ ಇದನ್ನ ಹೇಳ್ತಾರೆ. ತುಂಬಾ ಟೆಕ್ನಿಕಲ್ ಆಗಿದೆಯಲ್ವಾ ಈ ವರ್ಡ್ಸ್ ಗಳೆಲ್ಲ. ಯಾಕಂದ್ರೆ ನಾವು ಇದರ ಇಂಡೆಪ್ತ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಈ ವರ್ಡ್ಸ್ ಗಳೆಲ್ಲ ಸ್ವಲ್ಪ ಟೆಕ್ನಿಕಲ್ ಅಂತ ಅನ್ಸಲು ಶುರು ಆಗುತ್ತೆ. ಆದ್ರೆ ಯಾರು ಇದರ ಮೇಲೆ ಕೆಲಸ ಮಾಡಿರ್ತಾರೋ ಅವರಿಗಷ್ಟೇ ಈ ಟೆಕ್ನಿಕಲ್ ವರ್ಡ್ ನ ಮೀನಿಂಗ್ ಗೊತ್ತಿರುತ್ತೆ. ನಾವೇನ್ ಮಾಡ್ತೀವಿ, ಹೋಗ್ತೀವಿ, ಮಲ್ಕೋತೀವಿ, ನಮ್ಗೆ ಯಾವ ವಿಷಯದ ಆಳತಿಯೂ ಕೂಡ ಬೇಕಾಗಿಲ್ಲ, ನಾವು ಎಲ್ಲವನ್ನ ಹಾಗೆ ಒಪ್ಕೊಳ್ತೀವಿ ನಾರ್ಮಲ್ ಜನರ ರೀತಿಯಲ್ಲಿ. ಅದಕ್ಕೆ ನಾವು ನಮ್ಮ ಲೈಫ್ ಅಲ್ಲಿ ಜಾಸ್ತಿ ಸಫರ್ ಮಾಡ್ತಾ ಇರ್ತೀವಿ. ಅಂದ್ರೆ ಪ್ರತಿದಿನ ಕಡಿಮೆ ನಿದ್ರೆ ಮಾಡಿದ ಆ ಒತ್ತಡ, ಸ್ಟ್ರೆಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ದಿನ ನಿಮ್ಮ ಮೆದುಳು ಹೇಳತ್ತೇನೋ, ಇನ್ನು ಸಾಕು, ನನ್ನಿಂದ ಆಗಲ್ಲ ಅಂತ. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ನಿದ್ರೆಯನ್ನ ನಾವು ಹೇಗೆ ಸುಧಾರಿಸುವುದು ಅಂತ. ಈ ಕೆಳಗಿನ ಸಲಹೆಗಳನ್ನ ನೀವು ಫಾಲೋ ಮಾಡಬಹುದು. ನಿದ್ರೆಯನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋರು ನೀವು ಹಾಗೆ ಇರ್ತೀರಾ ಅಂದ್ರೆ ಅದು ಕೂಡ ನಿಮ್ಮ ಚಾಯ್ಸ್ ಆಗಿರುತ್ತೆ. ಅದರ ನಂತರ ನನ್ನ ಚಾಯ್ಸ್ ಮಿಸ್ಟೇಕ್ ಆಗಿ ಕನ್ವರ್ಟ್ ಆಗೋದನ್ನ ನೀವು ನೋಡಬಹುದು. ಒಂದು ನಿಗದಿತ ಸಮಯಕ್ಕೆ ಎದ್ದೇಳಿ, ಅಂದ್ರೆ ಒಂದು ಟೈಮ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಶೆಡ್ಯೂಲ್ ಮಾಡ್ಕೊಳ್ಳಿ. ಈ ಟೈಮ್ಗೆ ನಾನು ಹೇಳ್ತೀನಿ, ಈ ಟೈಮ್ ನಲ್ಲಿ ನಾನು ಮಲಗ್ತೀನಿ ಅಂತ. 2, ಫೋನ್ ಅನ್ನ ದೂರ ಮಾಡಿ. ಮಲಗೋಕೆ 1 ಗಂಟೆ ಮೊದಲು ನಿಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ ಅನ್ನ ಆಫ್ ಮಾಡಿ. ಬ್ಲೂ ಲೈಟ್ ನಿಮ್ಮ ನಿದ್ರೆಯನ್ನ ಕೆಡಿಸಬಹುದು, ಅದಕ್ಕೋಸ್ಕರ ಈ ರೀತಿಯ ಗ್ಯಾಜೆಟ್ಸ್ ಇಂದ ದೂರ ಇರಿ. 3, ಡಾರ್ಕ್ ರೂಮ್ ನಲ್ಲಿ ಮಲ್ಕೊಳ್ಳಿ, ಅಂದ್ರೆ ಕತ್ತಲಿನ ಪ್ರದೇಶದಲ್ಲಿ ಮಲ್ಕೊಳ್ಳಿ. ಇದರಿಂದಾಗಿ ನೀವು ಉತ್ತಮವಾಗಿ ನಿದ್ದೆಯನ್ನ ಮಾಡಬಹುದು. ಸ್ವಲ್ಪ ಲೈಟ್ ಇದ್ರೂ ಕೂಡ ನಿಮ್ಮ ನಿದ್ರೆಗೆ ತೊಂದರೆ ಆಗಬಹುದು. ನಮ್ಮಂತವ್ರಿಗೆಲ್ಲ ನಿದ್ರೆಯ ತೊಂದರೆ ಆಗಲ್ಲ, ಯಾಕಂದ್ರೆ ನಾವು ಒಂದ್ಸಲ ನಿದ್ದೆಗೆ ಹೋದ್ರು ಅಂದ್ರೆ ನಮ್ಗೆ ಗೊತ್ತಿರಲ್ಲ, ನಾವು ನಿದ್ದೆಯ ಲೋಕಕ್ಕೆ ಇಳಿದಿರ್ತೀವಿ. 4, ಕೆಫಿನ್ ಅನ್ನ ಕಡಿಮೆ ಮಾಡಿ. ಇದು ತುಂಬಾ ಜನರ ಇಶ್ಯೂ. ರಾತ್ರಿಯಲ್ಲಿ ಚಾಕ್ಲೇಟ್ ತಿನ್ನೋದು ಅಥವಾ ಕಾಫಿಯನ್ನ ಕುಡಿಯೋದು, ಟೀ ಕುಡಿಯೋದು, ಇದರಿಂದ ನಿಮ್ಮ ನಿದ್ದೆ ಪೂರ್ತಿಯಾಗಿ ಡೆಸ್ಟ್ರಾಯ್ ಆಗ್ಬೋದು. ಯಾಕಂದ್ರೆ ಇದನ್ನ ನೀವು ಇನ್ಸ್ಟೆಂಟ್ ಡೋಪಾಮಿನ್ಗೋಸ್ಕರ ತೆಗೆದುಕೊಳ್ತೀರಾ, ಆದ್ರೆ ನಿಮ್ಮ ನಿದ್ದೆಯನ್ನ ಕೆಡಿಸಲು ಇದು ಕೂಡ ಒಂದು ಕಾರಣವಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಹೈ ಡೋಸ್ ಕೆಫಿನ್ ಇರುತ್ತೆ. 5, ವ್ಯಾಯಾಮವನ್ನ ಮಾಡಿ. ತುಂಬಾ ಜನರು ಇದನ್ನ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಬಾಡಿಯಲ್ಲಿ ನಿದ್ದೆಯ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇರಬಹುದು. ನಾನು ನನ್ನ ಲೈಫ್ ಅಲ್ಲಿ ಇದಕ್ಕೋಸ್ಕರ 1 ಗಂಟೆಯನ್ನ ಪ್ರತಿದಿನ ಕೊಡ್ತೀನಿ. ಇದರಿಂದ ನಿಮ್ಮ ನಿದ್ದೆಯ ಕ್ವಾಲಿಟಿ ಟೈಮ್ ಅನ್ನ ನೀವು ಉತ್ತಮವಾಗಿ ಇಂಪ್ರೂವ್ ಮಾಡ್ಕೋಬಹುದು. ನನ್ನ ನಿದ್ದೆಯ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಾನು ಕೂಡ ಪ್ರತಿದಿನ 1 ಗಂಟೆ ವ್ಯಾಯಾಮ ಮಾಡ್ತೀನಿ. ಮಾಡಿ ನೋಡಿ, ಅದರ ನಂತರ ರಿಸಲ್ಟ್ ಅನ್ನ ನೀವೇ ಅಲ್ಲಿ ಕಂಡುಕೊಳ್ಬಹುದು. ಸ್ನೇಹಿತರೆ, ಡಾಕ್ಟರ್ ಸುಧೀರ್ ಕುಮಾರ್ ಹೇಳೋ ಸಲಹೆಗಳನ್ನ ನೀವು ಸಿನ್ಸಿಯರ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ನಿದ್ದೆ ಪ್ಯಾಟರ್ನ್ ಅಲ್ಲಿ ತುಂಬಾ ಡಿಫರೆನ್ಸ್ ಅನ್ನ ನೀವು ನೋಡಬಹುದು. ಇದರಲ್ಲಿ ತುಂಬಾ ವಿಷಯಗಳನ್ನ ನಾನು ಫಾಲೋ ಮಾಡ್ತೀನಿ, ಕೆಲವೊಂದನ್ನ ನಾನು ಮಾಡಲ್ಲ. ಯಾಕಂದ್ರೆ ನಾನು ಕೂಡ ನೈಟ್ ಅಲ್ಲಿ ಬ್ಲೂ ಸ್ಕ್ರೀನ್ ಅನ್ನ ಜಾಸ್ತಿ ನೋಡ್ತೀನಿ. ಆದ್ರೆ ನೆಕ್ಸ್ಟ್ ಟೈಮ್ ನಲ್ಲಿ ಇನ್ನೊಂದು ವಿಡಿಯೋ ಮಾಡುವಷ್ಟರಲ್ಲಿ ಈ ಇಂಪ್ರೂವ್ಮೆಂಟ್ ಅನ್ನ ನಾನು ಮಾಡ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಈ ಜನರೇಷನ್ ಹುಡುಗರಲ್ವಾ, ಅದಕ್ಕೋಸ್ಕರ ನಮಗೂ ಕೂಡ ಬ್ಲೂ ಸ್ಕ್ರೀನ್ ನ ಅಡಿಕ್ಷನ್ ಜಾಸ್ತಿ ಇದೆ.
ನಾನು ಕೂಡ ಇದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ, 6 ಗಂಟೆ ನಿದ್ರೆಯನ್ನ ನೆನೆಸ್ಕೊಂಡು ನಿಮ್ಮ ಮೆದುಳಿಗೆ ಮೋಸ ಮಾಡಬೇಡಿ. ಆದ್ರೆ 7 ರಿಂದ 8 ಗಂಟೆ ಪೂರ್ತಿ ನಿದ್ರೆಯನ್ನ ಮಾಡಿ ಆರೋಗ್ಯವಾಗಿರಿ. ಡಾಕ್ಟರ್ ಸುಧೀರ್ ಕುಮಾರ್ ಅವರ ರಿಸರ್ಚ್ ಅನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಸುಧೀರ್ ಕುಮಾರ್ ಅವರ ಎಫರ್ಟ್ ಅನ್ನ ನೀವು ಶ್ಲಾಘಿಸಿ ಅವರು ಹೇಳಿರುವ ಪ್ರೊಸೀಜರ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸುಧೀರ್ ಕುಮಾರ್ ಅವರ ರಿಸರ್ಚ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಅಂತ ನಾನು ನಂಬ್ಕೊಂಡು ಇನ್ನೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.